MS ವರ್ಡ್ನಲ್ಲಿ ಈ ಟೈಪ್ ನೀವು ಬ್ಯಾನರ್ ಕಲಿಬೇಕಿದೆಯಾ, ಈ ಟೈಪ್ ಪೋಸ್ಟರ್ ನಾವು ಮಾಡ್ಬೇಕು ಸರ್, ನಂದೇ ಆದಂಥ ಒಂದು ಪೋಸ್ಟರ್ ಬೇಕಂತ ನಿಮಗೆ ಕಲಿಬೇಕಿದ್ರೆ ನಾ ಒಂದು 5 ನಿಮಿಷ ಕ್ಲಾಸ್ನಲ್ಲಿ ಈ ಟೈಪ್ ಮಾಡೋದನ್ನು ನಿಮಗೆ ಕಲಿಸ್ತೀನಿ. ಬನ್ನಿ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಕಲಿಯೋಣ. ಏನು ಮಾಡ್ಬೇಕು ಸರ್, ಇದು ಮಾಡಬೇಕಾದ್ರೆ ಯಾವ ಟೈಪ್ ಮಾಡ್ಬೇಕ್ರಿ ಅಪ್ಪ ಅಂದರೆ, ಫಸ್ಟ್ ನಾನು ಮಾಡಿದ್ದೀನಿ ಒಂದು ಇನ್ಸರ್ಟ್ನಲ್ಲಿ ಬಂದಿದ್ದೀನಿ, ಶೇಪ್ಸ್ನಲ್ಲಿ ಬರ್ತಾ ಇದ್ದೀನಿ. ನಮ್ದು ಇದು MS ವರ್ಡ್ ಪಾರ್ಟ್ ನಂಬರ್ 7 ಆಗಿದೆ. MS ವರ್ಡ್ ಏನಿದೆ ಪಾರ್ಟ್ ನಂಬರ್ 7 ವಿಡಿಯೋ ಆಗಿದೆ. 6 ವಿಡಿಯೋಗಳು ನಿಮಗೇನು ಮಾಡ್ತಾ ಇದೆಯಪ್ಪ ಅಂದರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ನಾನು ಮಾಡ್ತೀನಪ್ಪ ಅಂದರೆ MS ವರ್ಡ್ ಬಂದುಬಿಟ್ಟು ಸರ್ ವಿಡ್ತ್ ಹೈಟ್ ಎಷ್ಟಿದೆ ಸರ್, ಹೈಟ್ ಬಂದುಬಿಟ್ಟು 2.1 ಇರುತ್ತೆ, ವಿಡ್ತ್ ಬಂದುಬಿಟ್ಟು 3.5 ಇರುತ್ತೆ, 3.5 ಇರುತ್ತೆ. ಇದೇ ವಿಡ್ತ್ ಹೈಟ್ನಲ್ಲೇ ನಾವು ಮಾಡಬೇಕು. ಓಕೆನಾ. ಅದಾದ ತಕ್ಷಣ ಸರ್ ಇದರಲ್ಲಿ ಇಮೇಜ್ ಯಾವ ಟೈಪ್ ಹಾಕಬೇಕು ಸರ್, ಇಮೇಜ್ ಹಾಕಬೇಕಾದ್ರೆ ಇನ್ಸರ್ಟ್ಗೆ ಬನ್ನಿ, ಇಮೇಜ್ ಆಪ್ಷನನ್ನು ಪಿಕ್ಚರ್ ಆಪ್ಷನನ್ನು ಕ್ಲಿಕ್ ಮಾಡಿ. ಪಿಕ್ಚರ್ನಲ್ಲಿ ಕ್ಲಿಕ್ ಮಾಡಿದಾಗ ನಾ ಪಿಕ್ಚರ್ನಲ್ಲಿ ಆಪ್ಷನ್ ಇಟ್ಟಿದ್ದೀನಿ, ಇಮೇಜನ್ನು ನಾ ಇದನ್ನು ತೊಗೊಂಡಿದ್ದೇನೆ. ಓ ಸಾರಿ, ನಾ ಡೈರೆಕ್ಟ್ ಇಲ್ಲಿದೆ ಮಾಡ್ಬೋದಿತ್ತು. ಪಿಕ್ಚರ್ ಫಾರ್ಮ್ಯಾಟ್ ಶೇಪ್ ಫಿಲ್ ಪಿಕ್ಚರ್ ಬಂತಾ, ಇಲ್ಲೇ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಹೇಳ್ತೀನಿ. ನಮಗೆ ಆ ಇಮೇಜ್ ಏನಾಯಿತು ಆಟೋಮೆಟಿಕ್ಕಾಗಿ ನಮ್ಮ ಶೇಪಲ್ಲಿ ಅಡ್ಜಸ್ಟ್ ಆಯಿತು. ಇದು ಮೊದಲನೇ ಕೆಲಸ ಆಯಿತು. ಎರಡನೇ ಕೆಲಸ ಏನಿದೆಪ್ಪ ಅಂದರೆ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಹೆಸರನ್ನು ಬರೆಯೋಣ. ಹೆಸರು ಬರೀಬೇಕಾದ್ರೆ ನಾನು ಮಾಡಿದ್ದೀನಿ ಇನ್ಸರ್ಟ್ನಲ್ಲಿ ಬಂದು ವರ್ಡ್ ಆರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ವರ್ಡ್ ಆರ್ಟ್ನಲ್ಲಿ ಯಾವುದೇ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲೂ ಬಂದುಬಿಟ್ಟು ಕಟ್ಕೆ ಕಂಪ್ಯೂಟರ್ ಅಂತ ಇದೆ, ಕಟ್ಕೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಿತ್ತಾಪುರ್ ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರಿದೆ. ಕ್ಲಿಕ್ ಮಾಡ್ತೀನಿ, ಶಾಡೋ ತೆಗಿತೀನಿ, ತೆಗೆದು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಮಾಡ್ತೀನಿ. ಇದು ನನ್ನ ಹೆಸರು ಬಂದುಬಿಟ್ಟು ಮೇಲೆ ಬಂತು. ನಾನು ಏನು ಮಾಡ್ತಾ ಇದ್ದೀನಿ, ತೆಳಗೆ ತೆಗೆದುಕೊಂಡು ಶೇಪ್ ಫಿಲ್ ಶೇಪ್ ಔಟ್ಲೈನನ್ನು ಕೊಡ್ತಾ ಇದ್ದೀನಿ. ಶೇಪ್ ಫಿಲ್ ಶೇಪ್ ಔಟ್ಲೈನ್ ಓಕೆನಾ ಬಂತಾ. ಸ್ವಲ್ಪ ಸೈಜನ್ನು ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ ಓಕೆ ಬಂತಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕಮ್ ವಿತ್ ಅ ಡ್ರೀಮ್ ಗೋ ವಿತ್ ಅ ಫ್ಯೂಚರ್ ಅಂತ ಇದೆ. ಆ ಟೈಪ್ ಬರೀಬೇಕಾದ್ರೆ ನಾನು ಮಾಡಿದ್ದೀನಿ ಇದೇ ವರ್ಡ್ ಆರ್ಟನ್ನು ಕ್ಲಿಕ್ ಮಾಡಿದ್ದೀನಿ. ಕಂಟ್ರೋಲ್ ಕ್ಲಿಕ್ ಮಾಡೋ ಜೊತೆಗೆ ಈ ಟೈಪನ್ನು ಕ್ಲಿಕ್ ಮಾಡಿ ನಿಮ್ಮದು ವರ್ಡ್ ಆರ್ಟ್ ಬಂದಿದೆ, ಹಿಂದೆ ಹೋಗಿದೆ. ಆದರೆ ನಾನು ಮಾಡ್ತಾ ಇದ್ದೀನಿ ಸೆಂಡ್ ಟು ಬ್ಯಾಕ್ ಬಿಹೈಂಡ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ಬಂತಾ. ಓಕೆ, ಇಲ್ಲೇ ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಎಡಿಟ್ ಟೆಕ್ಸ್ಟ್ ಅಂತ ಹೇಳ್ತೀನಿ. ಇಲ್ಲೇನಂತ ಬರಿತೀನಿ, ಕಮ್ ವಿತ್ ಎ ಡ್ರೀಮ್, ಕಮ್ ವಿತ್ ಎ ಡ್ರೀಮ್ ಗೋ ವಿತ್ ಎ ಫ್ಯೂಚರ್, ಕಮ್ ವಿತ್ ಎ ಡ್ರೀಮ್ ಗೋ ವಿತ್ ಎ ಫ್ಯೂಚರ್ ಬರೆದಿದ್ದೇನೆ. ಇದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಚೇಂಜ್ ಶೇಪಲ್ಲಿ ಹೋಗಿ ಶೇಪನ್ನು ಸ್ವಲ್ಪ ಹಿಂಗೆ ಡಿಸೈನಿಂಗನ್ನು ಮಾಡ್ತೀನಿ. ಇದ್ರ ಕಲರ್ ಬಂದುಬಿಟ್ಟು ನಾನು ಗ್ರೀನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಬಂತಾ, ಈ ಟೈಪ್ ಅಡ್ಜಸ್ಟ್ ಮಾಡ್ತೀನಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇದೆ ಸರ್, ನಮ್ಮದು ಏನಿದೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಅಡ್ಮಿಷನ್ ಗೋಯಿಂಗ್ ಆನ್ ಅಂತ ಇದೆ. ನಾನು ಏನು ಮಾಡಿದ್ದೀನಿ ಇದೇ ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಇದೇ ಟೈಪ್ ಮೂವ್ ಮಾಡ್ತೀನಿ. ಹಿಂದೆ ಹೋಯಿತು, ಮತ್ತೇನು ಮಾಡ್ತೀನಪ್ಪ ಅಂದರೆ ಸೆಂಡ್ ಟು ಬ್ಯಾಕ್ ಅಂತೀನಿ. ಸೆಂಡ್ ಟು ಬ್ಯಾಕ್ ಅಂತ ಬಿಹೈಂಡ್ ಟೆಕ್ಸ್ಟ್ ಅಂತ ಹೇಳ್ತೀನಿ. ಬಂತಾ, ಕ್ಲಿಕ್ ಮಾಡ್ತೀನಿ, ಎಡಿಟ್ ಟೆಕ್ಸ್ಟ್. ಇಲ್ಲಿ ಬಂದುಬಿಟ್ಟು ಅಡ್ಮಿಷನ್ ಗೋಯಿಂಗ್ ಆನ್, ಅಡ್ಮಿಷನ್ ಗೋಯಿಂಗ್ ಆನ್ 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 3 months, 6 months and 1 year courses, 1 year and 1 year courses, 1 year courses. ಓಕೆ ಮಾಡ್ತೀನಿ, ಕೋರ್ಸ್ ಅಂತ ಮಾಡ್ತೀನಿ. ಇಲ್ಲೇ ಬಂದುಬಿಟ್ಟು ಇದನ್ನು ಸ್ಟೇಟ್ ಆಗಿಡ್ತೀನಿ. ಇದರ ಕಲರ್ ಬಂದುಬಿಟ್ಟು ಪರ್ಪಲ್ ಕಲರನ್ನು ಕೊಡ್ತಾ ಇದ್ದೀನಿ, ಪರ್ಪಲ್ ಓಕೆನಾ. ಯೂನಿಕ್ಸ್ ಫಾರ್ ಬ್ರ್ಯಾಡ್ ಮ್ಯಾಕ್ಸ್. ವಿಡ್ತ್ ಲೈನ್ ವಿಡ್ತ್ ಬಂದುಬಿಟ್ಟು ಕಡಿಮೆ ಮಾಡ್ತೇನೆ, ಲುಕ್ಕಾಗಿ ಕಾಣುತ್ತೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಇದೆ, ಇದು ಆಪ್ಷನ್ ಆಯಿತಾ. ನಿಮಗೆ ಯಾವ ಕಲರ್ ಇಷ್ಟ ಇದೆ ಕೊಡ್ರಿ, ಇಲ್ಲಾಂದರೆ ಪರ್ಪಲ್ ಲುಕ್ಕಾಗಿ ಕಾಣ್ತಾ ಇದೆ. ನಾನು ಪರ್ಪಲ್ ಔಟ್ಲೈನ್ ಮತ್ತು ಫಿಲ್ ಎರಡೂ ಪರ್ಪಲನ್ನು ಕೊಡ್ತೀನಿ.
ಲುಕ್ಕಾಗಿ ಕಾಣ್ತಾ ಇದೆ, ಓದೋಕ್ಕೆ ಅದು ಚೆನ್ನಾಗಿ ಬರ್ತಾಯಿದೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಒಂದು ಶೇಪನ್ನು ಹಾಕಿದ್ದೀನಿ, ಅದರಲ್ಲಿ ವರ್ಡ್ ಆರ್ಟನ್ನು ಬರ್ತಿದ್ದೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲೇ ಬಂದು ಒಂದು ರೌಂಡೆಡ್ ರೆಕ್ಟ್ಯಾಂಗುಲರ್ ಶೇಪನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಬರ್ತೀನಿ. ಇಲ್ಲೇ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಯಾವುದೇ ಕಲರನ್ನು ಗ್ರೇಡಿಯಂಟ್ ಕಲರನ್ನು ಕೊಡ್ತೀನಿ. ಸಿಂಪಲಲ್ಲಿ ಗ್ರೇಡಿಯಂಟ್ ಕಲರನ್ನು ಕೊಟ್ಟಿದ್ದೀನಿ. ಕೊಟ್ಟು ಇಲ್ಲೇನು ಮಾಡ್ತೀನಪ್ಪ ಅಂದರೆ ನಮ್ಮ ಕೋರ್ಸ್ ಬಗ್ಗೆ ಬರೆದಿದೆ, ಯಾವ್ಯಾವ ಟೈಪ್ಸ್ ಆಫ್ ನಮ್ಮಲ್ಲಿ ಕೋರ್ಸನ್ನು ಅವೈಲೇಬಲ್ ಇದೆ ಅಂತ ಬರೀತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತು ವರ್ಡ್ ಆರ್ಟಲ್ಲಿ ಬಂದುಬಿಟ್ಟು ವರ್ಡ್ ಆರ್ಟನ್ನು ಟೆಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಬಂದುಬಿಟ್ಟು ಕೋರ್ಸ್ ಬಂದುಬಿಟ್ಟು ನಮ್ಮದು ಓಕೆನಾ ಬೇಸಿಕ್ ಅಂತ ಇದೆ. ಬೇಸಿಕ್ DTP PGDCA DCA ಅಂತ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಶಾಡೋ ಬಿದ್ದಿದೆ, ಅಲೈನ್ಮೆಂಟ್ ಇಲ್ಲಿ ಬಂದುಬಿಟ್ಟು ಲೆಫ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಟೆಸ್ಟ್ ಟ್ರ್ಯಾಪಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋದ್ರ ಜೊತೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಸೈಜನ್ನು ಸ್ವಲ್ಪ ಇದ್ರ ಸೈಜ್ ಬಂದುಬಿಟ್ಟು ಸರ್ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ. ಓಕೆ, ಇನ್ನು ಬೇಕಾದ್ರೆ ಸ್ವಲ್ಪ ಚಿಕ್ಕದು ಮಾಡಬೇಕು, ಈ ಟೈಪ್ ಮಾಡ್ತೀನಿ. ಅಂಡು ಅಂದರೆ Ctrl+Z, ರೀಡು ಅಂದರೆ Ctrl+Y. ಅಂಡು ಬೇಕಾ Ctrl+Z, ರೀಡು ಮಾಡೋದಿದೆಯಾ Ctrl+Y. ನಾ ಇದ್ರದ್ದು ಔಟ್ಲೈನ್ ಕಲರ್ ಬಂದುಬಿಟ್ಟು ಯಾವ್ದು ಕೊಡೋಣ, ಗ್ರೀನ್ ಮಿಕ್ಸ್ ರೆಡ್ ಅಂತ ಕೊಡೋಣ. ರೆಡ್ ಶೇಪ್ ಫಿಲ್ ರೆಡ್ ಅಂತ ಕೊಡ್ತೀನಿ. ಶೇಪ್ ಔಟ್ಲೈನ್ ವೈಟಲ್ಲಿನೂ ಕೂಡ ಲುಕ್ ಕಾಣ್ತಾ ಇದೆ, ಅದಕ್ಕೋಸ್ಕರ ಮತ್ತೆ ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆನಾ, ಈಗ ಇದೇ ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ನ ಪ್ರೆಸ್ ಮಾಡಿ ಈ ಟೈಪ್ ಪೇಸ್ಟ್ ಮಾಡ್ತೀನಿ. ಹೋಯಿತು, ಹಿಂದೆ ಹೋಯಿತು. ಫಾರ್ಮ್ಯಾಟ್ ಸೆಂಡ್ ಟು ಬ್ಯಾಕ್ ಬಂತಾ. ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲೇ ಬಂದುಬಿಟ್ಟು ನಾ ಎಡಿಟ್ ಕೋರ್ಸನ್ನು ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ಏನಿದೆ ನಮ್ಮಲ್ಲಿ ಹಾರ್ಡ್ವೇರ್, ಸಾಫ್ಟ್ವೇರ್. ಅದಾದ ತಕ್ಷಣ ನೆಕ್ಸ್ಟ್ ಏನಿದೆ ಟ್ಯಾಲಿ ಆ್ಯಂಡ್ GST. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು CCA ಅಂತ ಬರುತ್ತೆ. ಓಕೆ ಮಾಡ್ತೀನಿ. ಸ್ವಲ್ಪ ಚಿಕ್ಕದಾಗಿ ಆಯಿತಾ ಅಲ್ವಾ, ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಸಾಕಾ? ಓಕೆ, ಇದು ಶೇಪ್ ಬೇಕಾದರೆ ಸ್ವಲ್ಪ ಈ ಟೈಪ್ ಮಾಡಿ ಇಲ್ಲಿ ಇನ್ನೊಂದು ಅಡ್ಜಸ್ಟ್ ಮಾಡೋಣ. ಇನ್ನೊಂದು ಕೋರ್ಸ್ ಲೇಯರನ್ನು ಅಡ್ಜಸ್ಟ್ ಮಾಡೋಣ. ಇಲ್ಲೇ ಬಂದುಬಿಟ್ಟು ನಾನು ಮಾಡ್ತಾಯಿದ್ದೀನಿ, ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಹಿಡಿದು ಈ ಟೈಪ್ ಮೂವ್ ಮಾಡ್ತೀನಿ. ಹಿಂದೆ ಹೋಯ್ತಾ, ಫಾರ್ಮ್ಯಾಟ್ ಸೆಂಡ್ ಟು ಬ್ಯಾಕ್ ಬಂತಾ. ಇದರಲ್ಲಿ ಕೋರ್ಸನ್ನು ಮತ್ತೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಂಬರ್ ಏನಿದೆ DCTTC ಅಂತ ಇದೆ. ಅದಾದ ತಕ್ಷಣ ಬರುತ್ತೆ EDIT ಅಂತ ಬರುತ್ತೆ. EDIT DIT ಅದು ಬಿಟ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ ಮಾಡ್ತೀನಿ. ಓಕೆ, ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ. ಎಲ್ಲ ಒಂದೇ ರೀತಿ ಇರೋ ಕೋರ್ಸ್ ಬಗ್ಗೆ ಬರಿತೀನಿ ನಾನು. ಇಲ್ಲಿ ಬಂದ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಮತ್ತು ಬಂದ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ EDIT, DIT ಅಂತ ಬರಿತೀನಿ. ಅದಾದ ತಕ್ಷಣ ಒಂದೇ ಲೇಯರಲ್ಲಿ ಮಾಡ್ತೀನಿ. ಇದಾದ ತಕ್ಷಣ ಟ್ಯಾಲಿಯಲ್ಲಿ ನಮ್ಮಲ್ಲಿ ERP ಅಂತ ವರ್ಷನೂ ಕರೆಸ್ತೀವಿ. ERP 9.0 ಅಂತ ಬರುತ್ತೆ. ಅದಾದ ತಕ್ಷಣ ಬಂದ್ಬಿಟ್ಟು ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ ಕೂಡ ಅವೈಲೇಬಲ್ ಇದೆ. ಟ್ಯಾಲಿ ಪ್ರೈಮ್ ಎರಡೂ ಸಾಫ್ಟ್ವೇರ್ ವಿತ್ GST ಕೂಡ ನಾವು ಅವೈಲೇಬಲನ್ನು ಕೋರ್ಸನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಇಲ್ಲೇ ಬಂದುಬಿಟ್ಟು ಈ ಚೆನ್ನಾಗಿ ಲುಕ್ ಕಾಣ್ತಾ ಇದೆ, ಇಲ್ಲೇ ಅಡ್ಜಸ್ಟ್ ಮಾಡ್ತೇನೆ. ಸ್ವಲ್ಪ ಎಲ್ಲೋವನ್ನು ಕರೆಕ್ಟ್ ಮೂವ್ ಮಾಡೋಣ. ರೈಟ್ ಬಂತಾ, ಟಿಕ್ 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 ಟಿಕ್. ಓಕೆ, ರೈಟ್. ಬೇಸಿಕ್ ಲೆವೆಲ್ ಇದೆ. ನಾವು ಫೋಟೋಶಾಪ್ನಲ್ಲಿ ಪ್ರೊಫೆಷ್ನಲಿ ಮಾಡ್ಬೋದು. ನಾನು ಇಲ್ಲೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಬೇಸಿಕ್ ಲೆವೆಲಲ್ಲಿ ಹೇಳ್ತಾಯಿದ್ದೀನಿ. ಹೀಗೆ ಹೇಳ್ತಾಯಿದ್ದೀನಲ್ಲ, ಇದು ಪ್ರೊಫೆಷ್ನಲ್ ಅಲ್ಲ, ಬೇಸಿಕ್. ನಾವು ಮಾಡಬಹುದು, ಯಾವುದೇ ಕೆಲಸನೂ ಕೂಡ ನಾವೇನು ಮಾಡ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ. ಅದಾದ ತಕ್ಷಣ ಇಲ್ಲೊಂದು ಫೋಟೋ ತೊಗೋತೀನಿ, ಪಿಕ್ಚರ್ನಲ್ಲಿ ಹೋಗ್ತೀನಿ, ಪಿಕ್ಚರ್ಸ್, ಇನ್ಸರ್ಟ್ ಪಿಕ್ಚರ್ಸ್, ಡೌನ್ಲೋಡ್ಸ್,
ಇದು ಫೋಟೋನ ಕ್ಲಿಕ್ ಮಾಡ್ತೀನಿ, ಇನ್ಸರ್ಟನ್ನು ಕ್ಲಿಕ್ ಮಾಡ್ತೀನಿ. ಬಂತ ಇಲ್ಲೇ ಬಂದ್ಬಿಟ್ಟು ಹಾರಿಜೆಂಟಲಿ ಟೆಕ್ಸ್ಟ್ ರ್ಯಾಪಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಓಕೆನಾ, ಇಷ್ಟು ಮಾಡಿದ್ದೀನಿ. ಅದಾದ ತಕ್ಷಣ ನಮ್ಮ ರೆಡಿಮೇಡ್ ಲೋಗೋ ಇದೆ, ಇದೇ ಲೋಗೋನ ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಮತ್ತೆ ಲೋಗೋ ತೊಗೋಬೇಕಾಗುತ್ತೆ. ಇದನ್ನು ಬಂದು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಬ್ರಿಂಗ್ ಟು ಫಂಟ್ ಲೋಗೋ ಮೇಲೆ ಲ್ಯಾಪ್ಟಾಪ್ ಮೇಲೆ ಲೋಗೋ ಕುಂತತಾ. ಅದಾದ ತಕ್ಷಣ ನಮ್ಮ ಅಡ್ರೆಸ್ ಬಗ್ಗೆ ಬರಿತೀನಿ. ಅಡ್ರೆಸ್ ಅಂತ ಬರೆಯಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಬರಿತೀನಿ. ಇಲ್ಲೇ ಬಂದುಬಿಟ್ಟು ವಡಾಟ್ ಕಾಂಟ್ಯಾಕ್ಟ್ 9663410694 ಓಕೆ ಅಂತ ಪ್ರೆಸ್ ಮಾಡ್ತೀನಿ. ಮಾಡಿದಾಗ ಶಾಡೋ ತೆಗಿತೀನಿ. ಇಲ್ಲೇ ಬಂದುಬಿಟ್ಟು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ತೆಗಿತೀನಿ. ಇಲ್ಲಿ ಅಡ್ಜಸ್ಟ್ ಆಯಿತಾ. ಇಲ್ಲೇ ಬಂದ್ಬಿಟ್ಟು ಬ್ರಿಂಗ್ ಟು ಫಂಟ್ ಬಂತ. ಶೇಪ್ ಫಿಲ್ ವೈಟ್, ಔಟ್ಲೈನ್ ಫಿಲ್ ವೈಟ್. ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಎಲ್ಲ ರೀತಿಯ ಕೋರ್ಸ್ಗಳು ನಮಗೆ ಪ್ರೊಡಕ್ಟ್ ನೋಡು. ನಿಮ್ಮ ಡೆಮೋ ತೋರಿಸಿದ್ದೆ ಇದು ಅದಕ್ಕಿಂತನೂ ಬೆಟ್ರ್ ಆಗಿದೆ. ಈ ಟೈಪ್ ನಿಮಗೆ ಯಾವುದೇ ಬ್ಯಾನರ್ ಮತ್ತು ಲೋಗೋಗಳು ಅಲ್ಲಿ ಏನೇ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಮ್ಮ ಕಟ್ಗೆ ಕಂಪ್ಯೂಟರ್ ಆನ್ಲೈನ್ ಚಾನಲ್ಗೂ ಜಾಯ್ನ್ ಆಗ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಿಗೆ ನಿಮಗೆ ಸುಮಾರು ವಿಡಿಯೋಗಳು ಇದರ ರಿಲೇಟೆಡ್ ಸಿಗುತ್ತದೆ. ಓಕೆನಾ, ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ಕಟ್ಗೆ ಕಂಪ್ಯೂಟರ್ ಚಾನಲನ್ನು ನೋಡ್ತಾಯಿರಿ, ಅದನ್ನು ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು.